ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ಹಣ ಸಂಪಾದನೆಗಾಗಿ ಓಡ್ತಾ ಇದ್ದೀವಿ. ಆದರೆ ಒಂದು ದಿನ ಅದೇ ಜೀವನ ನಮಗೆ ಪ್ರಶ್ನೆ ಕೇಳುತ್ತೆ, ನಿನ್ನ ಆರೋಗ್ಯವನ್ನು ಯಾಕೆ ಮರ್ತೆ ನೀನು ಅಂತ ಹೇಳಿ. ಯಾಕೆಂದರೆ ನಾವು ಈ ಹಿಂದೆ ಗಮನ ಕೊಟ್ಟಿರಲ್ಲ ಅಲ್ವಾ. ಹಣ ಸಂಪಾದನೆ ಮಾಡೋದು ಮುಖ್ಯ, ಆದರೆ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಬೇಕಲ್ವಾ. ಕೆಲಸ, ಜೀವನ ಮತ್ತು ಆರೋಗ್ಯ ಇವು ಮೂರಲ್ಲೂ ಕೂಡ ಸಮತೋಲನವಾಗಿರಬೇಕು. ಭಾರತದಲ್ಲಿ ಬಹುತೇಕ ಜನರು 20ನೇ ವಯಸ್ಸಲ್ಲಿ ದುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಚ್ಚು ಕೆಲಸ, ಹೆಚ್ಚು ಸಂಪಾದನೆ ಮೇಲೆ ಫೋಕಸ್ ಮಾಡ್ತಾರೆ. ಈ ಪ್ರಯಾಣದಲ್ಲಿ ತಮ್ಮ ಆರೋಗ್ಯವನ್ನು ಅವರು ಕಡೆಗಣಿಸ್ತಾರೆ. 20ರಿಂದ 25ನೇ ವಯಸ್ಸಿನಲ್ಲಿ ಹೊಸದಾಗಿ ದುಡಿಮೆ ಮಾಡ್ತಕ್ಕಂತಹ ಹೊಸ ದುಡಿಮೆ, ಸಂಬಳ ಬರುತ್ತೆ ಚೆನ್ನಾಗಿ. ಆ ಸಮಯದಲ್ಲಿ ಚೆನ್ನಾಗಿ ಫಾಸ್ಟ್ ಫುಡ್ ತಿಂತೀವಿ, ಹೋಟೆಲ್ಸ್ಗಳ ಫುಡ್ಡನ್ನು ಪ್ರಿಫರ್ ಮಾಡ್ತೀವಿ, ಪಾರ್ಟಿಗಳು ಮಾಡ್ತೀವಿ. ಕಡಿಮೆ ನಿದ್ದೆ ಆ ಸಮಯದಲ್ಲಿ. 25ರಿಂದ 30ನೇ ವಯಸ್ಸಲ್ಲಿ ಪ್ರಮೋಷನ್ ಬೇಕು, ವರ್ಕ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ವೀಕೆಂಡ್ಸು ಪಾರ್ಟಿಗಳಿರುತ್ತೆ. ಮುಂಚೆ ಏನು ನಿದ್ದೆ ಮಾಡ್ತಿದ್ವಿ ಅದಕ್ಕಿಂತ ನಿದ್ದೆ ಇನ್ನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. 30ರಿಂದ 35ನೇ ವಯಸ್ಸಲ್ಲಿ ನಮ್ಮ ಎನರ್ಜಿ ಲೆವೆಲ್ಸು ಕಡಿಮೆ ಆಗ್ತಾ ಇರುತ್ತೆ. ನಮ್ಮ ಆರೋಗ್ಯವು ಕೂಡ ಕುಗ್ಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಕೆಲಸದ ಒತ್ತಡವೂ ಕೂಡ ಇನ್ನೂ ಪ್ರಬಲವಾಗಿ ಜಾಸ್ತಿ ಆಗ್ತಾ ಹೋಗಿರುತ್ತೆ. ನಮ್ಮ ಸ್ಯಾಲ್ರಿ ಇರುತ್ತೆ ನಮ್ಗೆ ಆ ಸಮಯದಲ್ಲಿ, ಒಳ್ಳೆ ಸ್ಯಾಲ್ರಿಯನ್ನು ಕೂಡ ನಾವು ಸಂಪಾದನೆ ಮಾಡ್ತಾ ಇರ್ತೀವಿ. ಆದರೆ ಆ ಟೈಮಲ್ಲಿ ಏನು ಈ ಆರೋಗ್ಯ ಕುಗ್ಗೋ ಅಂಥದ್ದಿರ್ಬೋದು, ಮತ್ತು ತೂಕ ಏರಿಕೆ ಆಗುವಂಥದ್ದಿರ್ಬೋದು, ಇದು ನಾರ್ಮಲ್ಲು, ಈ ಏಜಲ್ಲಿ ಇದು ನಾರ್ಮಲ್ಲು ಅಂತ ಹೇಳಿ ನಾವು ಕಡೆಗಣಿಸ್ತೀವಿ. 35ರಿಂದ 40ನೇ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಬಿ ಪಿ, ಶುಗರು, ಹಾರ್ಟಿಗೆ ಸಂಬಂಧಿಸಿದಂತಹ ರೋಗಗಳು, ಮತ್ತು ನೀವು ಪ್ರೀ ಡಯಾಬಿಟಿಕ್ಕಿಂದ ಡಯಾಬಿಟಿಕ್ ಕೂಡ ಆಗೋಗಿರ್ತೀರ ಆ ಸಮಯದಲ್ಲಿ. ಒಬೆಸಿಟಿ, ಬೆನ್ನು ನೋವು ಬರೋವಂಥದ್ದು ಎಲ್ಲವೂ ಕೂಡ ಸ್ಟಾರ್ಟ್ ಆಗಿರುತ್ತೆ. ಬಟ್ ಆವಾಗಲೂ ಕೂಡ ನಾವೇನು ಮಾಡ್ತೀವಿ, ಗಮನ ಕೊಡಲ್ಲ. ಯಾಕೆ ಅಂತಂದ್ರೆ ನಮ್ಮ ಜೀವನ ಶೈಲಿ ಅದು ಕೂಡ ನಮಗೆ ನಾರ್ಮಲ್ ಅಂತಲೇ ಅನಿಸುತ್ತೆ. ಇನ್ನು 40ರಿಂದ 45ನೇ ವಯಸ್ಸಿಗೆ ನೀವು ಬಂದಾಗ ಟ್ಯಾಬ್ಲೆಟ್ಗಳ ಮೇಲೆ ಅವಲಂಬನೆ ಆಗ್ತೀರಾ. ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ತೀರಾ. ಬಿ ಪಿ, ಶುಗರು, ಹಾರ್ಟಿಗೆ ಸಂಬಂಧಪಟ್ಟಂತೆ ಕೊಲೆಸ್ಟ್ರಾಲು, ಫ್ಯಾಟಿ ಲಿವರು, ಯೂರಿಕ್ ಆಸಿಡ್ಸು, ಹೀಗೆ ಏನೋ ಒಂದು ಸಿಂಪ್ಟಮ್ಸು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆವಾಗ ನೀವೇನು ಮಾಡ್ತೀರಾ ಅಂತ ಅಂದರೆ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಮೆಡಿಕೇಷನ್ನ ಪ್ರಾರಂಭ ಮಾಡ್ತೀರಾ. 45ರಿಂದ 50ನೇ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಆರೋಗ್ಯದ ಮೇಲೆ ಫೋಕಸಿಂಗ್ ಆಗುತ್ತೆ. ಆವಾಗ ನಿಮಗೆ ನಿಮ್ಮ ಆರೋಗ್ಯ ಮುಖ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ನಿಮ್ಮ ದೇಹದಲ್ಲಿ ಹಲವಾರು ಬದಲಾವಣೆ ಆಗೋದ್ರ ಮುಖ್ಯನ ನಿಮ್ಮ ಏನು ಹೆಲ್ತ್ ಸಿಸ್ಟಮ್ ಇದೆಯಲ್ಲ, ಓವರಾಲ್ ಹೆಲ್ತ್ ಸಿಸ್ಟಮು, ಅದು ಒಂದು ಮಟ್ಟಿಗೆ ಕೊಲ್ಯಾಪ್ಸ್ ಆಗಿರುತ್ತೆ. 45ರಿಂದ 50ನೇ ವಯಸ್ಸಿಗೆ ಬಂದಾಗ ಆವಾಗ ನಿಮಗೆ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಬಟ್ ನೀವೇನು ಮಾಡಿರ್ತೀರಾ ಅಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋದಕ್ಕೆ ಹವಣಿಸ್ತಾ ಇರ್ತೀರ. ನೀವು ಚೆನ್ನಾಗಿ ಸಂಪಾದನೆ ಮಾಡಿ, ಚೆನ್ನಾಗಿ ಹಣ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ, ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಿ. ಯಾಕೆ ಅಂತ ಅಂದರೆ ಒಂದು ಸತಿ ಆರೋಗ್ಯ ಹಾಳಾಯಿತು ಅಂತ ಅಂದರೆ ಅದು ಮತ್ತೆ ವಾಪಸ್ ಹಿಂತಿರುಗಿ ಬರಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಸಫರಿಂಗ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ತಿಳ್ಕೊಳ್ಳಿ. ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.